ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಪ್ಪ ಅಂತ ಕೈ ಮುಗಿದು ಬೇಡ್ತಾ ಇರ್ತೀನಿ. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನೂ ಎಲ್ಲರಿಗೂ ಶುಭೋದಯ. ದೇವಸ್ಥಾನ ಕಡೆಯಿಂದನೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ಮಾಡ್ತೀವಿ. ಇವತ್ತು ಏನಂದರೆ ಮಂಗಳವಾರ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಆಗಿರ್ಬೋದು, ದುರ್ಗಿ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಸ್ಕೊ ಬನ್ನಿ, ನಿಮಗೆಲ್ಲ ಒಳ್ಳೆಯದಾಯ್ತದೆ ಅಂತ ಹೇಳ್ತೀವಿ. ನಿರಂಜನ ಸಮಾಭಾಷಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಂಡಂ ತಮ್ಮೈ ಶನೀಶ್ವರಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಂದೆ ಪರಮಾತ್ಮ ಶನಿರಾಜ ಶನೇಶ್ವರ ಎಲ್ಲಿದೆಯಪ್ಪ ಅಂತ ಕೈ ಮುಗಿದು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮಂಗಳವಾರ ಇವತ್ತು 16 ತಾರೀಕು ಏಪ್ರಿಲ್ ತಿಂಗಳು 2024. ಇವತ್ತು ಒಳ್ಳೆಯ ದಿನ. ಮಂಗಳ ಅಂದರೆ ಗಾಯ ರೋದನೆ ಯಾವುದೂ ಇರಬಾರ್ದು. ಅಂಗಾರಕ ಕುಜ ಮಂಗಳ ಏನೇ ಗಾಯ ಆದ್ರೂ ಭಗವಂತ ಒಳ್ಳೆಯದಾಗಲಿ ಅಂತ ಎಲ್ಲರಿಗೂ ಹೇಳ್ತೀವಿ. ಶುಭ ಕಾರ್ಯನೂ ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡ್ತಾನೆ. ಅಂಗಾರಕ ಏನು ಕಡಿಮೆ ಇಲ್ಲ. ಕುಜನಿಗೆ ಹತ್ತಿರದವನು ಅಂಗಾರಕ ಕುಜ ಮಂಗಳ ಅಂತ 3 ಹೆಸರು ಮಾನಭವನಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಹೇಳ್ತೀವಿ. 12 ರಾಶಿಲಿ ಎಲ್ಲರಿಗೂ ಒಂದು 6 ರಾಶಿಗೆ ಈಗ ಶುಕ್ರದೇಶ ಥರ ಕಾಣಿಸ್ತದೆ. ಇನ್ನು 6 ರಾಶಿ ಇನ್ನೂ ಒಂದು ಶ್ರಾವಣ ಮಾಸ ಕಳೆದಾದ್ಮೇಲೆ ಅವ್ರಿಗೂ ಒಳ್ಳೆಯದಾಯ್ತದೆ. ಇಷ್ಟೆಲ್ಲ ಹೇಳಬಲ್ವಿ. ನಿಮಗೆ ಪ್ರತಿಯೊಬ್ಬರೂ ಅಷ್ಟೇ ಅಂಗಾರಕ ಕುಜ ಆದಾಗ, ಗಾಯಗಳಾದಾಗ ಆ ಮಹಾನುಭಾವನಿಗೆ ಎಳ್ಳು ದೀಪ ಹಚ್ಬೇಕು, ಎಳ್ಳೆಣ್ಣೆ ದೇವಸ್ಥಾನಕ್ಕೆ ಕೊಡಬೇಕು ವಾಸ್ತು ಪ್ರಕಾರ. ಆಮೇಲೆ ಅಶ್ವತ್ಥನ ಕಟ್ಟೆ ಆದರೂ ತಿರುಗ್ಬೋದು, ಇವೆಲ್ಲ ಮಾಡ್ಬೋದು. ಆಮೇಲೆ ಬೆಳಗ್ಗೆ ಎದ್ದು ಅಶ್ವತ್ಥ ಕಟ್ಟೆ ಸುತ್ತಿ ಬಂದಾಗ ಅಲ್ಲಿ ಯಾರನ್ನ ಇದ್ದಾಗ ಕರೆದು ನಿಮ್ಮ ಕೈಲಾದಷ್ಟು ಹಣ ಆಗಲಿ ನೀರಾಗಲಿ ಕೊಟ್ಟು ಬನ್ನಿ, ನಿಮ್ಗೆ ಒಳ್ಳೆಯದಾಯ್ತದೆ. ಯಾರನ್ನ ವಯಸ್ಸಾದ್ರೆ ಮುದುಕರಾಗಲಿ ಮುಪ್ಪರಾಗಲಿ ಅವ್ರನ್ನ ರೋಡ್ ದಾಟಿಸೋದಾಗಲಿ ಮತ್ತೊಂದಾಗಲಿ ಒಂದು ಸ್ವಲ್ಪ ದೂರ ಕರ್ಕೊಂಡೋಗ್ಬಿಡಿ, ಮಕ್ಕಳನ್ನ ಕರ್ಕೊಂಡೋಗ್ಬಿಡಿ, ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಇದು ನಿಮಗೆ ಶಾಶ್ವತದ ಬದುಕು, ಯಾರು ಏನು ಅನ್ನೋಕ್ಕಾಗೋದಿಲ್ಲ. ಅದಕ್ಕೆ ನಾವು ನಿಮ್ಗೆ ಹೇಳ್ತಾ ಇರೋದು, ಭಗವಂತ ಅನುಗ್ರಹ ಎಲ್ಲರಿಗೂ ಆಗಲಿ. ನಾಯಿನೂ ಅಷ್ಟೇ. ನಾವು ಸಾಕಿದ್ದು ಶನಿ ಗುರು ಇಬ್ಬರು ಇಲ್ಲ ಅಂದಾಗ ನಾಯಿನೇ ನಾವು ಸಾಕಿದ ನಾಯಿನೇ ನಮ್ಮನ್ನೇ ಕಚ್ಚುತ್ತದೆ. ಯಾಕೆಂದರೆ ಮಾನಭಾವ ಇರೋದಿಲ್ಲ. ಆ ಉದ್ದೇಶಕ್ಕೆ ಅದೇ ನಮ್ಮನ್ನು ಕಚ್ಚುತ್ತೆ. ಅದಕ್ಕೆ ಅವಾಗೇನಿದೆ ಅಂದರೆ ನಮ್ಮ ಸ್ನೇಹಿತರೇ ನಮ್ಮನ್ನು ಕಚ್ಚಕ್ಕೆ ಬರ್ತಾರೆ, ಒಡೆಯಕ್ಕೆ ಬರ್ತಾರೆ, ನಾನಾ ಥರ ಆಗೋಯ್ತದೆ. ಕೆಟ್ಟವನಾದಾಗ ತಂದೆ ತಾಯಿನೂ ದೂರ ಮಾಡ್ತಾರೆ, ಮಕ್ಕಳು ಮರಿನೂ ದೂರ ಮಾಡ್ತಾರೆ. ಹೊಟ್ಟೆಲಿ ಹುಟ್ಟಿದ ಮಕ್ಕಳೇ ಆಗಲಿ, ಕಟ್ಕೊಂಡಿರೋ ಹೆಂಡತಿ ಆಗಲಿ, ಪ್ರತಿಯೊಬ್ಬರು ದೂರ ಆಯ್ತಾರೆ. ಮಹಾನುಭಾವ ಕೆಟ್ಟವನಾದಾಗ ನೆಂಟರಿಷ್ಟರು ದೂರ ಆಯ್ತಾರೆ. ದುಡ್ಡು ಕೇಳೋಕೆ ಹೋದರೆ ಅಯ್ಯೋ ಇವನು ಯಾಕೆ ಬಂದಾನೆ, ಎತ್ತು ಬಂದಾನೆ ಅಂತಾರೆ. ಮಕ್ಕ ತಿರ್ಸ್ಕೊಂಡು ಹೊಂಟೋಯ್ತಾರೆ. ಅಪರಾಧ ಬೇಕಾದಷ್ಟು ತಲೆ ಮೇಲೆ ಬರ್ತದೆ. ಯಾರನ್ನು ಹೆಂಗಸರು ಮಾತಾಡೋದು ಸಾಕು, ಅದನ್ನೂ ದೂರ ಮಾಡಿಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಯ್ತದೆ, ಕೋರ್ಟ್ಗೆ ಹತ್ಬೇಕಾಯ್ತದೆ. ಇದೆಲ್ಲ ಕಾರಣ ಭಗವಂತ ಕೆಟ್ಟನಾದ್ರೆ ಮಾತ್ರ. ಒಳ್ಳೆನಾದರೆ ಇಡೀ ಬಂಗಾರನೇ ಮಣ್ಣು ಹಿಡ್ಕೊಂಡ್ರು ಬಂಗಾರ ಆಯ್ತದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಒಳ್ಳೇದಾಯ್ತದೆ. ಲಕ್ಷ್ಮಿನೂ ತಂದು ಮನೆಗೆ ಬಿಟ್ಟು ಇದು ಮಾಡ್ತಾನೆ ಮಹಾನುಭಾವ. ನೋಡಿ ಇಷ್ಟೆಲ್ಲ ಒಳ್ಳೇದು ಮಾಡ್ತಾನೆ ಮಹಾನುಭಾವ. ನೋಡಿ ಇವತ್ತಿಗೆ ಎಷ್ಟು ಕಷ್ಟ, ಏನು ಕತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರೂ ದಾನ ಧರ್ಮ ಮನುಷ್ಯನಿಗೆ ಇರಬೇಕು. ತನ್ನ ಮಕ್ಕಳು ಹೊಟ್ಟೆಲಿ ಹುಟ್ಟಿದ ಮಕ್ಳಿಗಾದರೂ ಒಳ್ಳೇದಾಯ್ತದೆ. ಎಲ್ಲನೂ ಹೋಗುವಾಗಲಿ ಬರುವಾಗಲಿ ಪ್ರತಿಯೊಬ್ಬರಿಗೂ ಒಳ್ಳೇದಾಯ್ತದೆ. ದಾನ ಧರ್ಮ ಕಲ್ತ್ಕೊಳ್ಳಿ. ಯಾರಾದರೂ ಅಷ್ಟೇ, ನಾವಾದರೂ ಅಷ್ಟೇ, ಇನ್ನೊಬ್ಬರಾದರೂ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನು ಅದು ಇರಬೇಕು. ಅದು ಇದ್ದಾಗಲೇ ನಮ್ಮ ಜೀವನ ಸಾಧನೆ ಮಾಡೋದು ಆಗೋದು. ಬರೀ ಕೋಪ ಮಾಡ್ಕೊಂಡು ಇವ್ರನ್ನ ಬೈಕಂಬೋದಾಗಲಿ ಇನ್ನೊಂದಾಗಲಿ ಏನು ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೈ ಮುಗಿತೀನಿ. ನಾವು ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನೂ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರೂಜಿ